ನಮಸ್ತೆ ಫ್ರೆಂಡ್ಸ್, ಒಂದು ಹೊಸ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಭಾರತ್ ದರ್ಶನ್ ಅಂತ. ಈ ಭಾರತ್ ದರ್ಶನಲ್ಲಿ ಭಾರತದಲ್ಲಿರುವಂಥ ಎಲ್ಲ ರಾಜ್ಯಗಳ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ನಿಮಗೆ. ಓಕೆ, ಅಂದರೆ ಜಿಯೋಗ್ರಫಿಕಲ್ ಪರ್ಸ್ಪೆಕ್ಟಿವಿಂದ ಭಾರತದ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ. ಓಕೆ, ಅದರಲ್ಲಿ ಫಸ್ಟ್ ನಾನು ತೊಗೊಂಡಿರೋ ಸ್ಟೇಟ್ ಯಾವುದು ಅಂದರೆ ಅಸ್ಸಾಂ. ನಮಗೆ ಜನರಲಿ ನಾರ್ತ್ ಇಂಡಿಯಾ ಮತ್ತು ಸೌತ್ ಇಂಡಿಯಾ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಇರುತ್ತೆ, ನಾರ್ತ್ ಇಂಡಿಯನ್ ಸ್ಟೇಟ್ ಮತ್ತು ಸೌತ್ ಇಂಡಿಯನ್ ಸ್ಟೇಟ್ಸ್ಗಳ ಬಗ್ಗೆ. ಆದರೆ ಈಶಾನ್ಯ ಭಾರತ ರಾಜ್ಯಗಳ ಬಗ್ಗೆ ಅಷ್ಟಾಗಿ ಇನ್ಫಾರ್ಮೇಷನ್ ಇರೋದಿಲ್ಲ, ಅದಕ್ಕೋಸ್ಕರ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಅಸ್ಸಾಂನ ಫಸ್ಟ್ ತೊಗೊಂಡಿದ್ದೀನಿ, ಯಾಕಂದರೆ ಅಸ್ಸಾಂ ಇತ್ತೀಚೆಗೆ ತುಂಬ ನ್ಯೂಸಲ್ಲಿ ಇರುವಂಥದ್ದು. ಓಕೆ, ಅದಕ್ಕೋಸ್ಕರ ಅಸ್ಸಾಮಿಂದ ಶುರು ಮಾಡೋಣ. ನಿಮಗೆ ಇಮೇಜಲ್ಲಿ ಕಾಣಿಸ್ತಿದೆ ನೋಡಿ, ಈ ಸ್ಲೈಡಲ್ಲಿ ರೆಡ್ ಕಲರ್ಲಿ ಮಾರ್ಕ್ ಮಾಡಿದ್ದಾರೆ, ಅದು ಪೂರ್ತಿ ಈಶಾನ್ಯ ಭಾರತ, ಸಿಕ್ಕಿಮನ್ನು ಸೇರಿಸ್ಕೊಂಡು ಕೂಡ. ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು ಮ್ಯಾಪಲ್ಲಿ ಅಸ್ಸಾಂ ಎಲ್ಲಿದೆ ಅಂತ, ಅಥವಾ ಈಶಾನ್ಯ ಭಾರತದಲ್ಲಿ ಅಸ್ಸಾಂ ಎಲ್ಲಿದೆ ಅಂತ ನೋಡ್ಬೋದು. ಅದ್ರ ಬಾರ್ಡರಿಂಗ್ ಸ್ಟೇಟ್ಸ್ನ ಫಸ್ಟ್ ನೋಡೋಣ. ಅದಕ್ಕೆ ಅಸ್ಸಾಂಗೆ ಗಡಿ ಹಂಚಿಕೊಂಡಿರುವಂಥ ರಾಜ್ಯಗಳು ಯಾವ್ಯಾವುದು ಅಂತ ನಾವು ನೋಡಿದ್ರೆ, ಸೊ ಅಸ್ಸಾಂಗೆ ಮೇನ್ ಇಂಡಿಯಾ ಪೂರ್ವ ಭಾರತದಿಂದ ಅಸ್ಸಾಂಗೆ ಈಶಾನ್ಯ ಭಾರತಕ್ಕೆ ಯಾವ ಥರ ಎಂಟ್ರಿ ಆಗ್ತೀವಿ ಅಂದರೆ ವೆಸ್ಟ್ ಬೆಂಗಾಲ್ ಮುಖಾಂತರ ನಾವಿಲ್ಲಿ ಸಿಕ್ಕಿಮಿನ ಕೆಳಗಡೆಗೆ ಸಿಲಿಗುರಿ ಕಾರಿಡಾರ್ ಅಂತ ಬರುತ್ತೆ. ಅಂದರೆ ಅದೊಂದು ರಸ್ತೆ ವೆಸ್ಟ್ ಬೆಂಗಾಳಲ್ಲಿರುವಂಥದ್ದು ಅಸ್ಸಾಂಗೆ ಎಂಟ್ರಿ ತೊಗೊಳೋಕೆ. ಓಕೆ, ಆ ಸಿಲಿಗುರಿ ಕಾರಿಡಾರ್ ಮುಖಾಂತರ ನಾವು ಅಸ್ಸಾಂಗೆ ಎಂಟ್ರಿ ಆಗ್ಬೋದು. ಸೊ ವೆಸ್ಟ್ ಬೆಂಗಾಲ್ ಫಸ್ಟ್ ಬಾರ್ಡರಿಂಗ್ ಸ್ಟೇಟ್ ಇದು. ಓಕೆ, ಇನ್ನು ಅಸ್ಸಾಮಿಂದ ಹಾಗೆ ಮೇಲ್ಗಡೆ ರೈಟ್ ಸೈಡ್ಗೆ ಹೋದರೆ ನಮಗೆ ಅರುಣಾಚಲ ಪ್ರದೇಶ ಸಿಗುತ್ತೆ. ಹಾಗೆ ಸೌತಿಗೆ ಬಂದರೆ ನಾಗಾಲ್ಯಾಂಡ್, ಮಣಿಪುರ, ಮಿಜೋರಂ, ತ್ರಿಪುರ ಮತ್ತು ಮೇಘಾಲಯ, ಇವಿಷ್ಟು ರಾಜ್ಯಗಳು ಅಸ್ಸಾಂಗೆ ಗಡಿಯನ್ನು ಹಂಚಿಕೊಂಡಿದೆ. ಓಕೆ, ಇನ್ನೊಂದು ಯಾವ ರೀತಿ ಹೇಳ್ಬೋದು, ಸಿಕ್ಕಿಮನ್ನು ಹೊರತುಪಡಿಸಿ ಈಶಾನ್ಯ ಭಾರತದ ಎಲ್ಲ ರಾಜ್ಯಗಳೊಂದಿಗೆ ಅಸ್ಸಾಂ ಗಡಿಯನ್ನು ಹೊಂದಿದೆ, ಭೂಗಡಿಯನ್ನು ಹೊಂದಿದೆ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ನೋಡೋಣ ರಾಷ್ಟ್ರೀಯ ಉದ್ಯಾನವನಗಳು. ಓಕೆ, ನ್ಯಾಷನಲ್ ಪಾರ್ಕ್ಸ್ ಆಫ್ ಅಸ್ಸಾಂ. ಅಸ್ಸಾಂನಲ್ಲಿರುವಂಥ ನ್ಯಾಷನಲ್ ಪಾರ್ಕ್ಗಳು ಯಾವ್ಯಾವುದು ಅಂತ ನೋಡೋಣ. ಓಕೆ, ಸೊ ಇಲ್ಲಿವರೆಗೂ 5 ಇದ್ವು ನ್ಯಾಷನಲ್ ಪಾರ್ಕು, ಇವಾಗ ಹೊಸದಾಗಿ 2 ಆ್ಯಡ್ ಆಗಿದೆ. ಓಕೆ, ಸೊ ಫಸ್ಟ್ ಒನ್ ಮಾನಸ್ ನ್ಯಾಷನಲ್ ಪಾರ್ಕ್. ಇದು ಕೂಡ ಕರೆಂಟ್ ಅಫೇರ್ಸಲ್ಲಿದೆ ನ್ಯೂಸಲ್ಲಿ. ಯಾಕೆ ಅಂತಂದರೆ ಪಿಗ್ಮಿ ಹಾಗ್ ಅಂತ ಒಂದು ಪ್ರಾಣಿ ಬರುತ್ತೆ, ಹಂದಿ. ಅದು ಚಿಕ್ಕ ವೈಲ್ಡ್ ಪಿಗ್, ಅದು ಚಿಕ್ಕದು, ಜಗತ್ತಿನ ಅತ್ಯಂತ ಚಿಕ್ಕ ವೈಲ್ಡ್ ಪಿಗ್ ಅದು. ಓಕೆ, ಹಂದಿ ಪಿಗ್ಮಿ ಹಾಗ್ ಅಂತ ಅದ್ರ ಹೆಸರು. ಇದು IUCN ಲಿಸ್ಟಲ್ಲಿ ಎಂಡೇಂಜರ್ಡ್ ಲಿಸ್ಟಲ್ಲಿದೆ. ಓಕೆ, ಇದರಲ್ಲಿ ಒಂದು ಬ್ಯಾಚನ್ನು ಅಂದರೆ 6 ಹಂದಿಗಳನ್ನು ಮಾನಸ್ ನ್ಯಾಷನಲ್ ಪಾರ್ಕ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇವಾಗ ಮಾನಸ್ ನ್ಯಾಷನಲ್ ಪಾರ್ಕಲ್ಲಿ ಪಿಗ್ಮಿ ಹಾಗ್ ಅನ್ನೋ ಹಂದಿಗಳನ್ನ, ಚಿಕ್ಕ ಹಂದಿಗಳು, ಓಕೆ, ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದು ಗೊತ್ತಿರಬೇಕು ನಿಮಗೆ. ಎಂಡೇಂಜರ್ಡ್ ಲಿಸ್ಟ್ ಕೆಟಗರಿಗೆ ಬರುವಂಥದ್ದು IUCN ಲಿಸ್ಟಲ್ಲಿ ಯಾವುದು ಪಿಗ್ಮಿ ಹಾಗ್ ಅನ್ನೋದು, ಅದು ಮಾನಸ್ ನ್ಯಾಷನಲ್ ಪಾರ್ಕಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈಗ ಅದರ ಸಂಖ್ಯೆ ತುಂಬ ಕಡಿಮೆ ಆಗಿಬಿಟ್ಟಿದೆ. ನೆಕ್ಸ್ಟು ಒರಾಂಗ್ ನ್ಯಾಷನಲ್ ಪಾರ್ಕ್, ನೆಕ್ಸ್ಟ್ ಒರಾಂಗ್ ನ್ಯಾಷನಲ್ ಪಾರ್ಕ್ ಮತ್ತು ಕಾಜಿರಂಗ ನ್ಯಾಷನಲ್ ಪಾರ್ಕ್. ಈ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಬಗ್ಗೆ ನಿಮ್ಗೆ ಗೊತ್ತಾಯಿದೆ. ಇಲ್ಲಿ ನೋಡಿ, ಇಲ್ಲಿ ಇಮೇಜಲ್ಲಿ ಕಾಣ್ತಾ ಇದೆ 1 ಹಾರ್ನ್ಡ್ ರೈನೋ. ಓಕೆ, ಗೆಂಡಾಮೃಗ. ಇದ್ರ ನಡುವೆ ನಮಗೆ ಬ್ರಹ್ಮಪುತ್ರ ನದಿ ಹರಿಯುತ್ತೆ. ಇದು ಪ್ರವಾಹದ ಸಂದರ್ಭದಲ್ಲಿ ಈ ಕಾಜಿರಂಗ ನ್ಯಾಷನಲ್ ಪಾರ್ಕಲ್ಲಿ ಇರುವಂಥ 75% ಲ್ಯಾಂಡಲ್ಲಿ ಕವರ್ ಮಾಡ್ಕೊಂಡ್ಬಿಡುತ್ತೆ, ಪ್ರವಾಹ ಹರ್ಕೊಂಡು ಬಂದುಬಿಡುತ್ತೆ. ಓಕೆ, ಆವಾಗ ಈ ಪ್ರಾಣಿಗಳು ತುಂಬ ತೊಂದರೆ ಆಗುತ್ತೆ. ಓಕೆ, ಸಾಕಷ್ಟು ಪ್ರಾಣಿಗಳು ಕೊಚ್ಕೊಂಡು ಕೂಡ ಹೋಗ್ಬಿಡ್ತವೆ. ಓಕೆ, ಕಾಜಿರಂಗ ನ್ಯಾಷನಲ್ ಪಾರ್ಕ್. ನೆಕ್ಸ್ಟು ನಮೇರಿ ನ್ಯಾಷನಲ್ ಪಾರ್ಕ್, ನೆಕ್ಸ್ಟು ದಿಬ್ರು ಸೈಕೋವಾ ನ್ಯಾಷನಲ್ ಪಾರ್ಕ್. ಇವಾಗ ಹೊಸದಾಗಿ 2 ನ್ಯಾಷನಲ್ ಪಾರ್ಕ್ನ ಅಸ್ಸಾಮಲ್ಲಿ ಆ್ಯಡ್ ಮಾಡಿದ್ದಾರೆ. ಯಾವುದದು, ಒಂದು ರೈಮೋನಾ ನ್ಯಾಷನಲ್ ಪಾರ್ಕ್. ಇದು ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆ ಜಾಸ್ತಿ ಇದೆ, ನೆನ್ಪಿಟ್ಕೊಳ್ಳಿ ಇವೆರಡನ್ನು. ರೈಮೋನಾ ನ್ಯಾಷನಲ್ ಪಾರ್ಕ್ ಒಂದು, ಇನ್ನೊಂದು ದಿಹಿಂಗ್ ಪಟ್ಕಾಯ್ ನ್ಯಾಷನಲ್ ಪಾರ್ಕ್ ಅಂತ. ಓಕೆ, ರೈಮೋನಾ ನ್ಯಾಷನಲ್ ಪಾರ್ಕ್ ಇದು ಬ್ರಹ್ಮಪುತ್ರ ನದಿಯ ನಾರ್ತ್ ಸೈಡಿಗೆ ಬರುತ್ತೆ. ದಿಹಿಂಗ್ ಪಟ್ಕಾಯ್ ಅಸ್ಸಾಂನ ಪೂರ್ವ ಭಾಗಕ್ಕೆ ಬರುತ್ತೆ. ಓಕೆ, ಸೊ ಇವೆರಡು ನ್ಯಾಷನಲ್ ಪಾರ್ಕ್. ನೆಕ್ಸ್ಟ್ ನೋಡೋಣ ಅಸ್ಸಾಂನಲ್ಲೇ ಇರುವಂಥ ಪ್ರಮುಖವಾದ ನದಿಗಳು. ಓಕೆ, ಮೇಜರ್ ರಿವರ್ಸ್ ಯಾವುದು ಅನ್ನೋದ್ರೆ, ಅಸ್ಸಾಮಲ್ಲಿ ಈಶಾನ್ಯ ಭಾರತದಲ್ಲೇ ಮೇಜರ್ ರಿವರ್ ಅಂತ ನಮ್ಗೆ ಕಂಡು ಬರೋದು ಬ್ರಹ್ಮಪುತ್ರ, ಅತ್ಯಂತ ದೊಡ್ಡ ನದಿ. ಓಕೆ, ಸೊ ಇದು ಪ್ರಮುಖವಾದ ನದಿ. ಅದು ಬಿಟ್ಟರೆ ಬರಾಕ್ ಅಂತ ಒಂದು ಹರಿಯುತ್ತೆ, ಇನ್ನೊಂದು ಧನ್ಸಿರಿ ಅಂತ ಬರುತ್ತೆ. ಇಲ್ಲಿ 2 ನದಿ ಬರ್ತವೆ, ಸುಬನ್ಸಿರಿ, ಧನ್ಸಿರಿ ಅಂತ. ಸುಬನ್ಸಿರಿ ಅನ್ನೋದು ಬ್ರಹ್ಮಪುತ್ರ ನದಿಯ ಬಲ ದಂಡೆಯ ಉಪನದಿ, ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ. ಧನ್ಸಿರಿ ಅನ್ನೋದು ಎಡ ದಂಡೆಯ ಉಪನದಿ. ಓಕೆ, ಸುಬನ್ಸಿರಿ, ಧನ್ಸಿರಿ. ಇನ್ನೊಂದು ಸಂಕೋಶ್, ಮಾನಸ್ ಅನ್ನೋದು ಈಗ ನಾನು ನ್ಯಾಷನಲ್ ಪಾರ್ಕ್ ಹೇಳಿದ್ನಲ್ಲ ಮಾನಸ್ ಅಂತ, ಅದರ ನಡುವೆ ಹರಿಯುವಂಥ ನದಿ ಇದು ಮಾನಸ್ ರಿವರ್. ಈ ನದಿಯಿಂದನೇ ಅದಕ್ಕೆ ನ್ಯಾಷನಲ್ ಪಾರ್ಕ್ಗೆ ಮಾನಸ್ ನ್ಯಾಷನಲ್ ಪಾರ್ಕ್ ಅಂತ ಬಂದಿದ್ದು. ಓಕೆ, ನೆಕ್ಸ್ಟ್ ಲೋಹಿತ್, ಕೋಪಿಲಿ ಮತ್ತು ಕಾಮೆಂಗ್. ಈ ಕಾಮೆಂಗ್ ಅನ್ನೋದು ಬ್ರಹ್ಮಪುತ್ರ ನದಿಯ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ, ಎಡದಂಡೆಯ ಉಪನದಿ. ಓಕೆ, ನೋಡಿ ನೆಕ್ಸ್ಟ್ ಮಜುಲಿ ಅಂತ. ಮಜುಲಿ ಅಂತಂದರೆ ಏನು? ಮಜುಲಿ ಅಂತಂದರೆ ಇದು ಜಗತ್ತಿನ ಅತ್ಯಂತ ದೊಡ್ಡ ನದಿಯಿಂದ ಸೃಷ್ಟಿಯಾಗಿರುವಂಥ ಒಂದು ಐಲ್ಯಾಂಡ್, ದ್ವೀಪ ಇದು. ಓಕೆ, ಇದು ಬ್ರಹ್ಮಪುತ್ರ ನದಿಯಿಂದ ಸೃಷ್ಟಿಯಾಗಿದೆ. ನಿಮಗೆ ಇಲ್ಲಿ ಮ್ಯಾಪಲ್ಲಿ ನೋಡಿದ್ರೆ ಕಾಣಿಸುತ್ತೆ, ರೆಡ್ ಮಾರ್ಕಲ್ಲಿ ರೌಂಡ್ ಮಾಡಿದ್ದಾರೆ, ಅದರಲ್ಲಿ ಮಜುಲಿ ಅಂತಿದೆ ನೋಡಿ, ಅದು ಮಜುಲಿ. ಮಜುಲಿ ಅಂದರೆ ಅದೊಂದು ಐಲ್ಯಾಂಡ್, ದ್ವೀಪ, ನದಿಯಿಂದ ಕ್ರಿಯೇಟ್ ಆಗಿರುವಂಥ ಒಂದು ದ್ವೀಪ. ಯಾವ ನದಿ? ಬ್ರಹ್ಮಪುತ್ರ ನದಿ. ಅದೆಲ್ಲಿದೆ ಅಂದರೆ
ಅಸ್ಸಾಂನಲ್ಲಿ ಕಂಡುಬರುತ್ತೆ. ಇದರ ಸ್ಪೆಷಾಲಿಟಿ ಏನಂದರೆ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ನದಿ ದ್ವೀಪ ಆಗಿದೆ ಮತ್ತು ಡಿಸ್ಟಿಕ್ ಕೂಡ ಹೌದು ಇದು. ಓಕೆ, ಇದನ್ನು ಡಿಸ್ಟಿಕ್ ಆಗಿ ಅನೌನ್ಸ್ ಮಾಡಿದ್ದಾರೆ, ಮಜುಲಿ ಡಿಸ್ಟಿಕ್ ಅಂತ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಪ್ರಮುಖವಾದ ಬೆಳೆಗಳು. ಸೆಲ್ ಒಂದು ಕರೆಂಟ್ ಅಫೇರ್ಸ್ ಏನಪ್ಪ ಅಂದರೆ ಅಸ್ಸಾಮಲ್ಲಿ ಬೆಳೆಗಳ ಸಂಬಂಧಪಟ್ಟಂಗೆ ಕ್ರಾಪಿಗೆ ಸಂಬಂಧಪಟ್ಟಂಗೆ ಹೇಳುವಾಗ ನಮ್ಮಲ್ಲಿ ಇಂಡಿಯಾದಲ್ಲಿ ಲೀಗಲ್ ಆಗಿ GM ಕ್ರಾಪ್ಸ್ ಅಂತ ಇರೋದು ಹತ್ತಿ ಮಾತ್ರ, BT ಕಾಟನ್ ಅಂತ ಕರಿತೀವಲ್ಲ ಅದೊಂದಕ್ಕೆ ಮಾತ್ರ ಲೀಗಲಿ ಪರ್ಮಿಷನ್ ಇರೋದು. ಇಲ್ಲಿಗಲಿ ಬೆಳೀತಿದ್ದಾರೆ ಬೇರೆ ಬೇರೆದೆಲ್ಲ. ಲೀಗಲಿ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಂತ ಇರೋದು ನಮ್ಮಲ್ಲಿ ಕಾಟನ್ ಮಾತ್ರ, ಅದು BT ಕಾಟನ್. ಓಕೆ, ಅದು ಬಿಟ್ಟರೆ ಇವಾಗ BT ರಬ್ಬರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. BT ರಬ್ಬರ್ ಬೆಳೆ ಸಾಮಾನ್ಯವಾಗಿ ನಾವು ಎಲ್ಲಿ ನೋಡ್ತೀವಿ, ಈ ಕೇರಳದಲ್ಲಿ ಜಾಸ್ತಿ ನೋಡ್ತೀವಲ್ವಾ. ಸೊ ಇದನ್ನು ಈಶಾನ್ಯ ಭಾರತಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಹೊಸದಾಗಿ GM ಕ್ರಾಪ್ಸ್ನ ಅಲ್ಲಿ ವಾತಾವರಣಕ್ಕೆ ಹೊಂದ್ಕೊಳ್ಳೋ ಥರ ಮಾಡಿ ಅಸ್ಸಾಮಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಓಕೆ, ಇದು ಗೊತ್ತಿರಬೇಕು. GM ರಬ್ಬರ್ನ ಯಾವ ಸ್ಟೇಟಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಪ್ಲಾಂಟ್ ಮಾಡಿದ್ದಾರೆ ಅಂದರೆ ಅಸ್ಸಾಂನಲ್ಲಿ ಅಂತ. ಓಕೆ, ಸೊ ಅಲ್ಲಿ ಬೆಳೆಯುವಂಥ ಪ್ರಮುಖವಾದ ಬೆಳೆಗಳು ಅಂತಂದರೆ ನಾವು ಫುಡ್ ಕ್ರಾಪ್ಸ್ ಅಂತ ನೋಡಿದಾಗ ಭತ್ತ ಮತ್ತು ಜೋಳ ನೋಡ್ತೀವಿ. ಭತ್ತ ಯಾಕೆಂದರೆ ಭತ್ತಕ್ಕೆ ಚೆನ್ನಾಗಿ ನೀರು ಇರಬೇಕಲ್ಲ ಭತ್ತ ಬೆಳೆಯೋದಕ್ಕೆ. ಅಲ್ಲಿ ಬ್ರಹ್ಮಪುತ್ರ ನದಿ ಇದೆ, ಸಾಕಷ್ಟು ಉಪನದಿಗಳಿದೆ, ಹಂಗಾಗಿ ಅಲ್ಲಿ ಭತ್ತವನ್ನು ಬೆಳೀತಾರೆ. ಮೆಕ್ಕಲು ಮಣ್ಣು ಸಾಕಷ್ಟು ಇರುತ್ತೆ ಅಲ್ಲಿ. ಮತ್ತಿನ್ನು ಆಯಿಲ್ ಸೀಡ್ಸ್ ಅಂತ ನೋಡಿದ್ರೆ ಎಣ್ಣೆಕಾಳುಗಳು ಅಂತ ನೋಡಿದಾಗ ಎಳ್ಳು, ಹರಳು, ಸೋಯಾಬೀನ್ ಮತ್ತು ಶೇಂಗಾ ಅತ್ಯಂತ ಹೆಚ್ಚಾಗಿ ಬೆಳೆಯುವಂಥವು, ಮತ್ತು ತರಕಾರಿಗಳು ಬೆಳೀತಾರೆ. ಇನ್ನು ಸೆಣಬು ಮತ್ತು ಹತ್ತಿ, ನಾನ್ ಫುಡ್ ಕ್ರಾಪ್ಸ್ ಅಂತ ನೋಡಿದಾಗ ಸೆಣಬು ಮತ್ತು ಹತ್ತಿ, ಓಕೆ, ಜೂಟು ಮತ್ತು ಕಾಟನ್ನ ಬೆಳೀತಾರೆ. ಈ ಸೆಣಬು ಬೆಳಿಬೇಕಂದ್ರೆ ಇದಕ್ಕೆ ಸಾಕಷ್ಟು ಒಂದಷ್ಟು ಕಂಡೀಷನ್ಸ್ ಬೇಕಿಲ್ಲಿ, ಫೇವರ್ ಆಗಿರುವಂಥ ಇದಕ್ಕೆ. ಓಕೆ, ನೀರಿನ ಅನುಕೂಲ ಚೆನ್ನಾಗಿರಬೇಕು, ಹ್ಯುಮಿಡಿಟಿ 80% ಇರಬೇಕು. ಹ್ಯುಮಿಡಿಟಿ ಅಂದರೆ ತೇವಾಂಶ, ಗಾಳಿಯಲ್ಲಿರುವ ತೇವಾಂಶನ ಹ್ಯುಮಿಡಿಟಿ ಅಂತ ಕರಿತೀವಿ, ಆರ್ದ್ರತೆ ಅಂತ. ಓಕೆ, ಇದು 80% ಇರಬೇಕು ಗಾಳಿನಲ್ಲಿ. ಅಂತ ಇರೋ ಕಡೆ ಮಾತ್ರ ಸೆಣಬನ್ನ ಜೂಟನ್ನ ಬೆಳೆಯೋದಕ್ಕಾಗೋದು. ಓಕೆ, ಸೊ ಇದು ಬಂಗಾಳ, ಪಶ್ಚಿಮ ಬಂಗಾಳ, ಬಿಹಾರ, ಅಸ್ಸಾಂ ಇಲ್ಲೆಲ್ಲ ಜೂಟು ಜಾಸ್ತಿ ಉತ್ಪಾದನೆ ಆಗುತ್ತೆ. ಓಕೆ, ಮತ್ತು ಈ ಸೆಣಬುಗೆ ನೀರಿನ ಅನುಕೂಲ ಚೆನ್ನಾಗಿರ್ಬೇಕು, ಸ್ವೀಟ್ ವಾಟ್ರು. ಇದು ಬೆಳೆಯುವಾಗಲೂ ನೀರು ಬೇಕು, ಮತ್ತು ಕಟಾವಾದ ನಂತರ ಕೂಡ ಅದನ್ನು ನೀರಲ್ಲಿ ನೆನೆಸ್ತಾರೆ. ಈ ಜೂಟ್ ಅಂದರೆ ಸೆಣಬು ಗಿಡದಲ್ಲಿ ಸಿಪ್ಪೆ ಬರುತ್ತಲ್ಲ, ಆ ಸಿಪ್ಪೆನಲ್ಲೇ ಜೂಟ್ ತೆಗೆಯೋದು. ಓಕೆ, ಅದು ಸಿಪ್ಪೆ ಬರಬೇಕಂದ್ರೆ ಜೂಟ್ ತೆಗೆಯೋದಕ್ಕೆ ನೀರಲ್ಲಿ ನೆನೆಸಿಡಬೇಕು ವಾರಗಟ್ಟಲೆ, ಕಟಾವಾದ ನಂತರನೂ ಕೂಡ. ಸೊ ಅದಕ್ಕೆ ನೀರಿನ ಅನುಕೂಲ ಚೆನ್ನಾಗಿರೋ ಕಡೆ ಮಾತ್ರ ಸೆಣಬನ್ನು ಬೆಳೆಯೋಕ್ಕಾಗೋದು. ಸೊ ಅದಕ್ಕೆ ಬಂಗಾಳ, ಅಸ್ಸಾಂ ಮತ್ತು ಬಿಹಾರ ಇಲ್ಲೆಲ್ಲ ಜಾಸ್ತಿ ಬೆಳೀತಾರೆ. ಸೊ ನೆಕ್ಸ್ಟ್ ಟೀ ಅಂತ ತಗೊಂಡ್ರೆ ಅಸ್ಸಾಂ ದೇಶದಲ್ಲಿ ಅತ್ಯಂತ ಹೆಚ್ಚು ಟೀ ಪ್ರೊಡ್ಯೂಸಿಂಗ್ ಸ್ಟೇಟ್ ಇದು. ಚಹಾವನ್ನು ಅತ್ಯಂತ ಹೆಚ್ಚು ಉತ್ಪಾದನೆ ಮಾಡುವಂಥ ಒಂದು ರಾಜ್ಯ ಭಾರತದಲ್ಲಿಯೇ ಇದು. ಓಕೆ, ನೆಕ್ಸ್ಟ್ ಬಿಹು ಅನ್ನೋ ಪದ ನೆನ್ಪಿಟ್ಕೊಳ್ಳಿ, ಸಾಕಷ್ಟು ಬಾರಿ ಕ್ವಶನ್ ಕೇಳಿದ್ದಾರೆ ಇದನ್ನು. ಇದು ಏನಂದರೆ ಒಂದು ಜಾನಪದ ನೃತ್ಯ, ಅಸ್ಸಾಮಲ್ಲಿ ಇರುವಂತಹ ಒಂದು ಪ್ರಮುಖವಾದ ಫೇಮಸ್ ಆಗಿರುವಂಥ ಒಂದು ಜಾನಪದ ನೃತ್ಯ ಇದು. ಓಕೆ, ಇದರಲ್ಲಿ ಮತ್ತೆ 4 ಥರ ಬರುತ್ತೆ ಬಿಹುನಲ್ಲೇ, ಬೇರೆ ಬೇರೆ ರೀತಿ. ಸೊ ಪ್ರಮುಖವಾಗಿ ಬಿಹು ಅಂತ ನೆನ್ಪಿಟ್ಕೊಳ್ಳಿ. ಬಿಹು ಅನ್ನೋದು ಅಸ್ಸಾಂನಲ್ಲಿ ಕಂಡುಬರುವಂಥ ಪ್ರಮುಖವಾದ ಜಾನಪದ ನೃತ್ಯ. ಓಕೆ, ನೆಕ್ಸ್ಟ್ ನೋಡೋಣ ಅಸ್ಸಾಂನಲ್ಲಿ ಸಿಗುವ ಪ್ರಮುಖವಾದ ಖನಿಜ ಸಂಪನ್ಮೂಲಗಳು, ಮಿನರಲ್ಸ್. ಇಲ್ಲಿ ಪ್ರಮುಖವಾಗಿ ಸಿಗುವಂಥ ಸುಣ್ಣದ ಕಲ್ಲು, ಲೈಮ್ ಸ್ಟೋನ್. ಇದನ್ನು ಪ್ರಮುಖವಾಗಿ ಯಾವ ಇಂಡಸ್ಟ್ರಿನಲ್ಲಿ ಬಳಸ್ತಾರೆ ಅಂತಂದರೆ ಸಿಮೆಂಟ್ ಇಂಡಸ್ಟ್ರಿನಲ್ಲಿ. ಓಕೆ, ಸಿಮೆಂಟ್ ಇಂಡಸ್ಟ್ರಿಗೆ ಪ್ರಮುಖವಾದ ಕಚ್ಚಾ ವಸ್ತು ಇದೆ, ರಾ ಮೆಟೀರಿಯಲ್ ಯಾವುದು ಅಂದರೆ ಲೈಮ್ ಸ್ಟೋನ್. ಓಕೆ, ಸುಣ್ಣದ ಕಲ್ಲು. ನೆಕ್ಸ್ಟು ಐರನ್ ಓರ್, ಕಬ್ಬಿಣದ ಅದಿರು, ಗ್ರಾನೈಟ್ ಮತ್ತು ಕಲ್ಲಿದ್ದಲು. ಓಕೆ, ಈ ಕಲ್ಲಿದ್ದಲು ಅಂತಂದರೆ ಇದು ಏನು ಅಂತ ಒಳ್ಳೆ ಕ್ವಾಲಿಟಿ ಇದೆಲ್ಲ ಇಂಡಿಯಾದಲ್ಲಿ ಸಿಗೋದ್ರಲ್ಲೆಲ್ಲ ನೋಡಿ. ಕಲ್ಲಿದ್ದಲಲ್ಲಿ 4 ರೀತಿ ಇದೆ, ಆಂಥ್ರಾಸೈಟ್, ಬಿಟುಮಿನಸ್, ಲಿಗ್ನೈಟ್ ಮತ್ತು ಪೀಟ್. 4 ರೀತಿ ಕಲ್ಲಿದ್ದಲು ಬರುತ್ತೆ, ಕೋಲ್. ಅದರಲ್ಲಿ ಆಂಥ್ರಾಸೈಟು ತುಂಬ ಚೆನ್ನಾಗಿರುವಂಥದ್ದು, ಅಂದರೆ ಜಾಸ್ತಿ ಅತ್ಯಂತ ಕಡಿಮೆ ಕಾರ್ಬನ್ ಡೈಆಕ್ಸೈಡ್ನ ಪ್ರೊಡ್ಯೂಸ್ ಮಾಡುವಂಥದ್ದು. ಆಂಥ್ರಾಸೈಟು ಟಾಪ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ ಬಿಟುಮಿನಸ್, ಥರ್ಡ್ ಕ್ವಾಲಿಟಿ ಲಿಗ್ನೈಟು, ಫೋರ್ತ್ ಕ್ವಾಲಿಟಿ ಪೀಟ್ ಅಂತ. ಓಕೆ, ಇಂಡಿಯಾದಲ್ಲಿ ಎಲ್ಲೂ ಕೂಡ ಆಂಥ್ರಾಸೈಟ್ ತುಂಬ ಕಡಿಮೆ. ಇಂಡಿಯಾದಲ್ಲಿ ಜಾಸ್ತಿ ಇರೋದು ಬಿಟುಮಿನಸ್ ಕೋಲು. ಓಕೆ, ಇದೊಂಥರ 50-50 ಅಂತ ಹೇಳ್ಬೋದು. ಇತ್ತಾಗ ಚೆನ್ನಾಗಿರುತ್ತೆ, ಇತ್ತಾಗ ಅರ್ಧ ಕಾರ್ಬನ್ ಡೈಆಕ್ಸೈಡ್ ಕೂಡ ಎಮಿಟ್ ಮಾಡ್ತಾ ಇರುತ್ತೆ. ಓಕೆ, ಸೊ ಕಲ್ಲಿದ್ದಲು ಕೂಡ ಸಿಗುತ್ತೆ ಇಲ್ಲಿ. ಕಚ್ಚಾ ತೈಲ, ಆಯಿಲ್ ಅಂತ ನಾವು ನೋಡಿದಾಗ ನೀವು ಇಲ್ಲೊಂದು ಪ್ಲೇಸ್ ನೆನ್ಪಿಟ್ಕೋಬೇಕು, ಮಾಕುಮ್ ಮತ್ತು ದಿಗ್ಬಾಯ್, ಇವೆರಡು ಪ್ಲೇಸ್ ನೆನ್ಪಿಟ್ಕೋಬೇಕು. ಈ ಮಾಕುಮ್ ಅನ್ನೋದೇನು, ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಆಯಿಲನ್ನು ಪೆಟ್ರೋಲಿಯಂನ ಶೋಧಿಸಿದಂಥ ಪ್ಲೇಸ್ ಯಾವುದು ಅಂತಂದರೆ ಅದು ಮಾಕುಮ್. ಇಲ್ಲಿ ಈ ಜಾಗದಲ್ಲಿ ಪೆಟ್ರೋಲಿಯಂ ಇದೆ, ತೆಗಿಬೋದು ಅಂತ ಫಸ್ಟ್ ಟೈಮ್ ಶೋಧಿಸಿದಂಥ ಜಾಗ ಯಾವುದು ಅಂದ್ರೆ ಅದು ಮಾಕುಮ್ ಅಂತ. ಓಕೆ, ಆದರೆ ಅಲ್ಲಿ ಡ್ರಿಲ್ ಮಾಡೋದಿಲ್ಲ, ಅಂದರೆ ಬಾವಿ ತೋಡೋದಿಲ್ಲ. ಅಲ್ಲಿ ಬಾವಿ ಎಲ್ಲಿ ತೋಡ್ತಾರೆ ಅಂದರೆ ದಿಗ್ಬಾಯ್ ಅನ್ನೋ ಪ್ಲೇಸಲ್ಲಿ ತೋಡ್ತಾರೆ. ಓಕೆ, ದಿಗ್ಬಾಯ್ ಅನ್ನೋ ಪ್ಲೇಸಲ್ಲಿ 1869ರಲ್ಲಿ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಪೆಟ್ರೋಲಿಯಂ ಬಾವಿಯನ್ನು ತೋಡಲಾಗುತ್ತೆ. ಆದರೆ ಶೋಧನೆ ಮಾಡಿದ್ದಲ್ಲಿ ಪೆಟ್ರೋಲಿಯಂ ಇದೆ ಅಂತ ಮಾಕುಮ್ ಅನ್ನೋ ಒಂದು ಪ್ಲೇಸಲ್ಲಿ. ಓಕೆ, ಸೊ ಇಲ್ಲಿರುವಂಥ ಪ್ರಮುಖವಾದ ಬಾವಿಗಳು ನೋಡಿದ್ರೆ ಇಲ್ಲಿ ಸಾಕಷ್ಟು ಬಾವಿಗಳು ಸಿಗ್ತವೆ. ಓಕೆ, ಅದಕ್ಕೆ ಪ್ರಮುಖವಾದಂಥ ಅಲ್ಲಿರುವಂಥ ಬಾವಿಗಳು ಯಾವ್ಯಾವುದು ತೈಲ ಬಾವಿಗಳು ಅಂತ ನೋಡಿದ್ರೆ ದಿಗ್ಬಾಯ್, ನಹರ್ಕಾತಿಯಾ, ಸಿಬ್ಸಾಗರ್, ರುದ್ರಸಾಗರ್, ಭಾಗ್ಜನ್ ಮತ್ತು ಲಾಕ್ವಾ. ಓಕೆ, ನಿಮಗೆ ಎಕ್ಸಾಮಲ್ಲಿ ಇವೆಲ್ಲ ಇಂಪಾರ್ಟೆಂಟ್, ಯಾಕೆಂತಂದರೆ ಈ ಪ್ಲೇಸ್ ಎಷ್ಟು ಕೊಟ್ಬಿಟ್ಟು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ಬೋದು. ಅಲ್ಲಿ ಕಾಪರ್ ಮೈನ್, ಗೋಲ್ಡ್ ಮೈನ್, ಯುರೇನಿಯಂ ಮೈನ್, ಈ ಥರ ಎಲ್ಲ
ಕೇಳೋ ಸಾಧ್ಯತೆಗಳಿರುತ್ತೆ. ಅಥವಾ ನೋಡಿ ಅದಕ್ಕೆ ಈ ಪ್ಲೇಸ್ಗಳನ್ನ ನೆನ್ಪಿಟ್ಕೊಂಡಿರ್ಬೇಕು, ಹೆಸರುಗಳನ್ನ ದಿಗ್ಬಾಯ್, ನಹರ್ಕಾತಿಯಾ, ಸಿಪ್ಸಾಗರ್, ರುದ್ರಸಾಗರ್, ಭಾಗ್ಜನ್ ಮತ್ತು ಲಾಕ್ವಾ. ಈ ಭಾಗ್ಜನ್ ಅನ್ನೋದು ಲಾಸ್ಟ್ ಇಯರ್ ನ್ಯೂಸಲ್ಲಿತ್ತು. ಯಾಕೆ ಅಂತಂದರೆ ಅಲ್ಲಿ ಒಂದು ರಿಪೇರಿ ಮಾಡ್ತಂಥ ಸಂದರ್ಭದಲ್ಲಿ ಭಾಗ್ಜನಲ್ಲಿ ಇರುವಂಥ ಒಂದು ಬಾವಿ ಲೀಕ್ ಆಗೋದಕ್ಕೆ ಶುರುವಾಗಿತ್ತು, ಸಾಕಷ್ಟು ಲೀಕ್ ಆಗೋಯ್ತು ಆಯಿಲಲ್ಲಿ. ಓಕೆ, ಅದಕ್ಕೋಸ್ಕರ ಲಾಸ್ಟ್ ಇಯರ್ ನ್ಯೂಸಲ್ಲಿತ್ತು ಅದು ಭಾಗ್ಜನ್. ಇದು ಒಂದು ಪೆಟ್ರೋಲಿಯಂ ಬಾವಿ ಅನ್ನೋದು ಗೊತ್ತಿರಬೇಕು. ಅಸ್ಸಾಮಲ್ಲಿ ಕಂಡು ಬರ್ತಾ ಇವೆಲ್ಲ. ಇಲ್ಲಿ ಇಮೇಜ್ ಕಾಣ್ತಾ ಇದೆ ನೋಡಿ ನಿಮಗೆ. ಇಮೇಜಲ್ಲಿ ಏನಿದೆ, ನೀವು ದಿಗ್ಬಾಯ್ಗೆ ಹೋದರೆ ಇಮೇಜನ್ನು ನಾವು ನೋಡ್ಬೋದು. ಓಕೆ, ಈ ಬೋರ್ಡ್ ಇಟ್ಟಿರ್ತಾರಲ್ಲಿ ಏನಂತ ಬರೆದಿದೆ, ವೆಲ್ಕಮ್ ಟು ದಿಗ್ಬಾಯ್. ಓಕೆ, ದ ಬರ್ತ್ ಪ್ಲೇಸ್ ಆಫ್ ದ ಇಂಡಿಯನ್ ಆಯಿಲ್ ಇಂಡಸ್ಟ್ರಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಅಸ್ಸಾಂ ರಾಜ್ಯದ ಬುಡಕಟ್ಟುಗಳು, ಟ್ರೈಬ್ಸ್. ಇಲ್ಲಿರುವಂಥ ಪ್ರಮುಖವಾದ ಬುಡಕಟ್ಟುಗಳನ್ನ ನಾನು ಜಾಸ್ತಿ ಜನಸಂಖ್ಯೆ ಯಾವುದಿದೆಯೋ ಅದನ್ನು ಮಾತ್ರ ತೊಗೊಂಡಿದ್ದೀನಿ, ಪ್ರಮುಖವಾಗಿರುವಂಥವು. ಇನ್ನೂ ಸಾಕಷ್ಟು ಇದ್ದಾವೆ. ಮತ್ತು ಇಲ್ಲಿ ಕಂಡುಬರುವಂಥ ಜಾಸ್ತಿ ಹೆಚ್ಚಿನ ಬುಡಕಟ್ಟು ಜನರು ಮಂಗೋಲಾಯ್ಡ್ ಜನಾಂಗಕ್ಕೆ ಸೇರಿದವರು, ಮಂಗೋಲಾಯ್ಡ್. ಓಕೆ, ಸೊ ಇಲ್ಲಿರುವಂಥ ಪ್ರಮುಖವಾದ ಬುಡಕಟ್ಟುಗಳು ಯಾವುದು ಅಂತಂದರೆ ಟ್ರೈಬ್ಸು ಗಾರೋ, ಖಾಸಿ, ಕಚಾರಿ, ಮಿಕಿರ್, ಚುಟಿಯಾ, ಹಜೋಂಗ್, ದಿಮಾಸಾ, ಸೋನೋವಾಲ್, ಬೋಡೋ. ನಿಮ್ಗೆ ಎಕ್ಸಾಮಲ್ಲಿ ಈ ಟ್ರೈಬ್ಸ್ ಹೆಸರು ಕೊಟ್ಬಿಟ್ಟು ಇವ್ರು ಯಾವ ರಾಜ್ಯದಲ್ಲಿ ಕಂಡು ಬರ್ತವೆ ಅಂತ ಕೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಸಾಯಿಲ್ ನೋಡೋಣ. ಮಣ್ಣು ಹೈಯೆಸ್ಟ್ ಇರೋದು ಮೆಕ್ಕಲು ಮಣ್ಣು. ಮೆಕ್ಕಲು ಮಣ್ಣು ಯಾವುದರಿಂದ ರಚನೆ ಆಗುತ್ತೆ, ನದಿ ಪ್ರವಾಹಗಳಿಂದ ರಚನೆ ಆಗುತ್ತೆ. ಅಲ್ಲಿ ಅಸ್ಸಾಮಲ್ಲಿ ಸಾಕಷ್ಟು ನದಿಗಳಿದೆ ಅಂತ ಹೇಳಿದ್ದೀನಿ, ಅದರಲ್ಲೂ ಬ್ರಹ್ಮಪುತ್ರ ನದಿ ಪ್ರಮುಖವಾದ ನದಿ, ಅದರಿಂದ ಸಾಕಷ್ಟು ಮೆಕ್ಕಲು ಮಣ್ಣು ಸಂಚಯನ ಆಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಪರ್ವತ ವಲಯದ ಮಣ್ಣು. ಪರ್ವತ ವಲಯದ ಮಣ್ಣು ಅಂದರೆ ನೋಡಿ, ಈಶಾನ್ಯ ಭಾರತ ಅಂತಂದರೆ ಹೈಯೆಸ್ಟ್ ಇರೋದಲ್ಲಿ ಬೆಟ್ಟ ಗುಡ್ಡಗಳಿಂದ ಕೂಡಿರುವಂಥ ಪ್ಲೇಸ್ ಅದು. ಓಕೆ, ಪ್ಲೈನ್ ಏರಿಯಾ ಸಿಗೋದು, ಮೈದಾನ ಏರಿಯಾ ಸಿಗೋದು ತುಂಬ ಕಡಿಮೆ, ಅಲ್ಲಿ ಬೆಟ್ಟ ಗುಡ್ಡಗಳೇ ಜಾಸ್ತಿ ಇರೋದು. ಅದಕ್ಕೋಸ್ಕರ ಪರ್ವತ ವಲಯದ ಮಣ್ಣು ಸಿಗುತ್ತೆ. ಸೊ ನೆಕ್ಸ್ಟ್ ಜಂಬಿಟ್ಟಿಗೆ ಮಣ್ಣು. ನಿಮಗೆ ಮಣ್ಣುಗಳ ಬಗ್ಗೆ, ಸಾಯಿಲ್ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಓಕೆನಾ, ಇಲ್ಲಿ ಜಸ್ಟ್ ನೀವು ನೋಡ್ಕೊಳ್ಳಿ. ಜಂಬಿಟ್ಟಿಗೆ ಮಣ್ಣು ಅಂದರೆ ಅತ್ಯಂತ ಹೆಚ್ಚು ಉಷ್ಣಾಂಶ ಮತ್ತು ಅತ್ಯಂತ ಹೆಚ್ಚು ಮಳೆ ಬೀಳುವಂಥ ಇರುವಂಥ ಜಾಗದಲ್ಲಿ ಜಂಬಿಟ್ಟಿಗೆ ಮಣ್ಣು ಇದಾಗುತ್ತೆ. ಓಕೆ, ಸೊ ಅಲ್ಲಿ ಹೆಚ್ಚಾಗಿ ಮಳೆನೂ ಆಗುತ್ತೆ, ಟೆಂಪ್ರೇಚರ್ ಕೂಡ ಇರುತ್ತೆ, ಅದಕ್ಕೋಸ್ಕರ ಈ ಮಣ್ಣಿದೆ. ಇದು ಪ್ರಮುಖವಾಗಿರುವಂಥ 3 ಮಣ್ಣುಗಳು. ನೆಕ್ಸ್ಟು ಅಸ್ಸಾಂನಲ್ಲಿರುವಂಥ ಡ್ಯಾಮ್ಗಳು ಅಂತ ನೋಡಿದ್ರೆ, ಅಣೆಕಟ್ಟುಗಳು ಅಂತ ಒಂದು ಪ್ರಮುಖವಾಗಿರುವಂಥ ಡ್ಯಾಮ್ಗಳು. ಒಂದು ಖಾಂಡೋಂಗ್ ಡ್ಯಾಮ್ ಅಂತ. ನಾನು ಅವಾಗಲೇ ನದಿಗಳು ಹೇಳುವಾಗ ನಿಮಗೆ ಕೋಪಿಲಿ ನದಿ ಬಗ್ಗೆ ಹೇಳಿದ್ನಲ್ಲ, ಕೋಪಿಲಿ ನದಿ, ಆ ನದಿ ಕಟ್ಟಿರುವಂಥ ಡ್ಯಾಮ್ ಇದು, ಖಾಂಡೋಂಗ್ ಡ್ಯಾಮ್ ಅಂತ. ಓಕೆ, ನೆಕ್ಸ್ಟು ಉಮ್ರಾಂಗ್, ಸುಬನ್ಸಿರಿ, ಕಾರ್ಬಿ, ಇವೆಲ್ಲ ಡ್ಯಾಮ್ಗಳು, ಪ್ರಮುಖವಾದ ಡ್ಯಾಮ್ಗಳು ಅಲ್ಲಿರುವಂಥವು. ಸೊ ಇದಿಷ್ಟು ಅಸ್ಸಾಂಗೆ ಸಂಬಂಧಪಟ್ಟಿರುವಂಥ ಜಿಯೋಗ್ರಫಿ ಮತ್ತು ಎನ್ವಿರಾನ್ಮೆಂಟ್ ಇಕಾಲಜಿ, ಇದಕ್ಕೆ ಸಂಬಂಧಪಟ್ಟಿರುವಂಥ ಮಾಹಿತಿ. ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಇನ್ನೊಂದು ಸ್ಟೇಟನ್ನು ತಗೋತೀನಿ. ಓಕೆ, ಥ್ಯಾಂಕ್ ಯು.